ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಟಿವಿ7 ನ್ಯೂಸ್ ಕರ್ನಾಟಕ. ನಾನು ಭೀಮಾಶಂಕರ್ ಝಳಕಿ. ಸೇಡಂ ತಾಲೂಕಿನ ಕೋಡ್ಲಾ ಬೆನಕನಹಳ್ಳಿಯಲ್ಲಿರುವ ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ಜಮೀನು ಕಳೆದುಕೊಂಡಿರುವ ಕೋಡ್ಲಾ ಬೆನಕನಹಳ್ಳಿ, ದಣಗಾಂವ್ ಮತ್ತು ರಾಜೋಳ ಹುಳುಗೋಳ ಗ್ರಾಮದ ರೈತರಿಗೆ ಸಿಗಬೇಕಾದ ಭೂ ಪರಿಹಾರ ಸಿಕ್ಕಿಲ್ಲ. ಆದ್ದರಿಂದ ಶ್ರೀ ಸಿಮೆಂಟ್ ಕಾರ್ಖಾನೆ ಕೂಡಲೇ ಯಾವುದೇ ತಾರತಮ್ಯ ಮಾಡದೆ ರೈತರಿಗೆ ಸಿಗಬೇಕಾದ ಪರಿಹಾರ ನೀಡಬೇಕೆಂದು ಸೇಡಂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲಕೂರ್ ಮತ್ತು ಮಾಜಿ ಎಪಿಎಂಸಿ ಅಧ್ಯಕ್ಷ ಸಿದ್ದು ಬಾನರ್ ಕೋಡ್ಲಾ ಆಗ್ರಹಿಸಿದರು. ಕೋಡ್ಲಾ ಬೆನಕನಹಳ್ಳಿನಲ್ಲಿರ್ತಕ್ಕಂಥ ಶ್ರೀ ಸಿಮೆಂಟ್ ಕಾರ್ಖಾನೆಯವರು ರೈತರಿಗೆ ತಾರತಮ್ಯ ಮಾಡ್ತಾ ರೈತರ ಜಮೀನನ್ನು ಖರೀದಿ ಮಾಡಿ ಅವರಿಗೆ ಕೊಡಬೇಕಾದಂಥ ಹಣವನ್ನು ಕೊಡದೇನೆ ಸತಾಯಿಸ್ತಾ ಇರ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡಬೇಕಾದಂಥ ಸಂದರ್ಭ ಬಂದಿದೆ. ಅನೇಕ ಜನ ರೈತರಿಗೆ ಏನು ಡಿಫ್ರೆನ್ಸ್ ಅಮೌಂಟ್ ಕೊಡಬೇಕಾಗಿದೆ, ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ. ನೂರಾರು ಜನರಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತು, ಉದ್ಯೋಗವನ್ನು ಕೊಡೋದ್ರಲ್ಲೂ ಕೂಡ ತಾರತಮ್ಯತೆಯನ್ನು ಮಾಡಿದ್ದಾರೆ, ವಂಚನೆಯನ್ನು ಮಾಡಿದ್ದಾರೆ. ಕಾನೂನನ್ನು ಉಲ್ಲಂಘಿಸಿ ಕಾರ್ಖಾನೆ ಅಲ್ಲಿ ವಾಯು ಮಾಲಿನ್ಯವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾನು ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರಿಗೆ ಆಗ್ರಹ ಮಾಡ್ತೇನೆ, ನೀವು ರೈತರ ಪರವಾಗಿ ನಿಂತ್ಕೊಂಡು ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಬೆನಕನಹಳ್ಳಿ ಶ್ರೀ ಸಿಮೆಂಟ್ ಕಂಪ್ನಿ ಏನು ಭೂಮಿ ಕಳೆದುಕೊಂಡಂಥ ರೈತರಿಗೆ ಏನು ಅನ್ಯಾಯ ಮಾಡ್ತಾ ಇದೆ. ಇವತ್ತು ಭೂಮಿ ಕೊಟ್ಟಂಥ 400 ರೈತರು, ಅವರಲ್ಲಿ ಇವತ್ತು 11,68,000 ರೂಪಾಯಿ ಕೆಲವೇ ರೈತರಿಗೆ ಕೊಟ್ಟಿದ್ದಾರೆ. ಇನ್ನುಳಿದಂಥ 90% ರೈತರಿಗೆ ಬರೀ 8 ಲಕ್ಷ ರೂಪಾಯಿ ಮುಟ್ಟಿದ್ದಾವೆ. ಅದಕ್ಕೆ ನಮ್ಮ ಆಗ್ರಹ ಏನಿದೆ ಅಂದರೆ, ನೀವು ಆ ರೈತರಿಗೊಂದು ಈ ರೈತರಿಗೂ ತಾರತಮ್ಯ ಮಾಡಬೇಡ್ರಿ, ಎಲ್ಲ ರೈತರಿಗೂ ಕೂಡ ಒಂದೇ ನ್ಯಾಯ ಕೊಡ್ರಿ. 11,68,000 ರೂಪಾಯಿಯನ್ನು ಪರ್ ಎಕರೆಕ್ಕೆ ಏನು ರೈತರಿಗೆ ಕೊಟ್ಟಿದ್ರಿ, ಕೆಲವೇ ರೈತರಿಗೆ, ಇನ್ನುಳಿದಂಥ ಎಲ್ಲ ರೈತರಿಗೆ ಕೊಡಬೇಕೆಂಬುದು ನಮ್ಮ ಆಗ್ರಹ ಅದ. ಈಗಾಗಲೇ ಇನ್ನುಳಿದಂಥ ರೈತರಿಗೆ 8 ಲಕ್ಷ ರೂಪಾಯಿ ಮುಟ್ಟಿದೆ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ 3,68,000 ರೂಪಾಯಿ ಪರ್ ಎಕರೆ ತಕ್ಷಣ ನಮ್ಮ ಕೋಡ್ಲಾ ಬೆನಕನಹಳ್ಳಿ ಎಲ್ಲ ರೈತರಿಗೆ ಕೊಡಬೇಕಂತ ನಮ್ಮ ಆಗ್ರಹ ಅದ. ಒಂದು ವೇಳೆ ಫೆಬ್ರವರಿ 15ನೇ ತಾರೀಕು ಈಗ ತಾನೇ ನಮ್ಮ ಮಾಜಿ ಶಾಸಕರಂಥ ರಾಜ್ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಶ್ರೀ ಸಿಮೆಂಟ್ ಕಂಪ್ನಿಗೆ ಆಗ್ರಹ ಮಾಡಿದ್ದೇವೆ. ಬರ್ತಕ್ಕಂಥ ಫೆಬ್ರವರಿ 15ನೇ ತಾರೀಕು ನಾವು ಗಡುವು ಕೊಟ್ಟಿದ್ದೇವೆ. ಬ್ಯೂರೋ ರಿಪೋರ್ಟ್, ಟಿವಿ7 ನ್ಯೂಸ್ ಕರ್ನಾಟಕ.